ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ದಿವ್ಯಾ ಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಚೌತಿ ಹಬ್ಬ. ಬನ್ನಿ ಒಂದು ಚೌತಿ ಹಬ್ಬದ ವಿಡಿಯೋನ ನೋಡ್ಕೊಂಡು ಬರೋಣ. ಕಾರ್ಯಕ್ರಮ ಎಲ್ಲ ಮುಗಿಸಿ ನಾವು ಹೊರಟದ್ದು ಮಂಗಳೂರಿಗೆ. ಹೇಗೂ ಇವತ್ತು ರಜೆ, ಹಾಗೆ ಫ್ಯಾಮಿಲಿ ಸಮೇತವಾಗಿ ಸಿಕ್ಕಿರೋದೇನಾದರೂ ಕಾರ್ಯಕ್ರಮ ಅಥವಾ ರಜೆ ಇದ್ದಾಗ ಮಾತ್ರ ಅಂತ ಹೇಳಿ ಹಾಗೆಲ್ಲಾದರೂ ಹೋಗಿ ಬರುವಂತ ಬಂದಿದ್ದು. ಹಾಗೆ ಬರ್ತಾ ಬರ್ತಾ ಮಂಗಳೂರಿಗಂತ ಬಂದ್ವಿ, ಆದರೆ ಇಲ್ಲಿಗಂತ ಪ್ಲಾನೇ ಮಾಡಿರಲಿಲ್ಲ. ಹೇಗೂ ಮಧ್ಯಾಹ್ನ ಹೆವಿ ಬಿಸಿಲು ಬೇರೆ, ಹಾಗಾಗಿ ಮಾಲಿಗೆ ಹೋಗಿ ಮತ್ತೆ ಜುಡಿಯೋಕ್ಕೆ ಹೋಗ್ಬೇಕಂತ ಇತ್ತು. ಹಾಗೆ ಜುಡಿಯೋಕ್ಕೆಲ್ಲ ಹೋಗುವ ಅಂತ ಮಾಲಿಗೆ ಬಂದ್ವಿ. ನಂಗೆ ನೆಂಪಿ ಹಾಯ್ ಮಾಡು. ಯಾವ್ದಾಗ್ಬೋದು ನಿಂಗೆ? ಯಾವ್ದಾಗ್ಬೋದು ಇದರಲ್ಲಿ? ನೋಡಿ ಫ್ರೆಂಡ್ಸ್, ಮಗಳಿಗೋಸ್ಕರ ಮೀನು ಹತ್ರ ಬಂದ್ವಿ. ಯಾಕಂದರೆ ಮೀನು ಅಂದರೆ ತುಂಬ ಇಷ್ಟ ಅವಳಿಗೆ. ಹಾಗೆ ದೊಡ್ಡ ದೊಡ್ಡ ಮೀನುಗಳಲ್ವ, ಹಾಗೆ ತೋರಿಸುವ ಅಂತ ಜಸ್ಟ್ ಅವಳಂಗೆ ಕರ್ಕೊಂಡು ಹೋದೆ. ಹಾಗೆ ಅದರ ಪಕ್ಕದಲ್ಲಿ ಕೋಳಿ ನಿಂತು ಜಸ್ಟ್ ಅದನ್ನು ನೋಡಿಕೊಂಡು ಬಿಲ್ ಕೌಂಟ್ರಿಗೆ ಬಂದ್ವಿ. ನೋಡಿ, ಫುಲ್ ಪೈಸಾ ವಸೂಲಿ. ಐಸ್ ಕ್ರೀಮ್ ಡಿಂಪಿ. ಊಟ ಎಲ್ಲ ಮುಗಿಸಿ ಹೋಟೆಲ್ನ ಬ್ಯಾಕ್ ಸೈಡ್ ಒಂದು ಬೋಟಿಂಗ್ ಪಾಯಿಂಟ್ ಇತ್ತು. ಜಸ್ಟ್ ಅದನ್ನೆಲ್ಲ ನೋಡಿ ನೆಕ್ಸ್ಟ್ ನಾವು ಬಂದದ್ದು ಬೀಚ್ಗೆ. ಯಾವ ಬೀಚ್ ಅಂತ ಗೊತ್ತಾಯ್ತಾ? ನನಗೂ ನೋಡುವಾಗ ಫುಲ್ಲು ಶಾಕ್. ಯಾಕಂದರೆ ಫುಲ್ ಕನ್ಸ್ಟ್ರಕ್ಷನ್ಸ್ ಕೆಲಸ ನಡೀತಾ ಇದೆ. ಅಂದರೆ ಅಲ್ಲಿ ಹೋಟೆಲ್ ಅಂತೆ, ರೆಸ್ಟೋರೆಂಟ್ ಅಂತೆ. ಜಸ್ಟ್ ನಾನು ಕೇಳಿದ್ದೆ ಅವರಲ್ಲಿ, ಹಾಗೆ ಹೋಟೆಲ್ ರೆಸ್ಟೋರೆಂಟ್ ಎಲ್ಲ ಆಗ್ತಾ ಉಂಟಂತ ಹೇಳಿದರು. ನಾವು ಇದಕ್ಕಿಂತ ಮೊದಲೊಮ್ಮೆ ಫ್ಯಾಮಿಲಿ ಜೊತೆ ಹೋಗುವಾಗ ಫುಲ್ ಮರ ಎಲ್ಲ ಒಂಥರ ತಂಪು ತಂಪು ಇತ್ತು. ಇವಾಗ ಫುಲ್ಲು ಬಿಸಿಲು. ನಾವು ಹೋಗುವಾಗ ಒಂದು 4 to 4:30 ಏನೋ ಆಗಿದೆ, ಆದರೂ ತುಂಬ ಬಿಸಿಲು. ಅಂದರೆ ನನಗೆ ಬೀಚಿಗೆ ಹೋಗೋ ಟೈಮೇ ಅಲ್ಲ ಅಂತ ಅನಿಸಿತ್ತು. ಹಾಗೆ ನಾವು ಬೀಚಿಂದ ಹೊರಗಡೆ ಬರ್ತಾ ಜೋಳ ತಿಂದ್ಕೊಂಡು ಹೊರಟ್ವಿ. ನಾವು ಹೊರಟದ್ದು ಮಾತ್ರ ಡಿಮಾರ್ಟ್ಗೆ. ಯಾಕಂದರೆ ಇವಾಗ ಚೌತಿ ಹಬ್ಬ ಅಲ್ಲ, ತುಂಬ ಆಫರ್ಸ್ ಎಲ್ಲ ಇರ್ತದೆ. ಹಾಗಾಗಿ ಏನಾದರೂ ಪರ್ಚೇಸ್ ಮಾಡುವ ಅಂದರೆ ಕೆಲವು ಐಟಮ್ಸ್ ಬೇಕಿತ್ತು ನಮಗೆ, ಪರ್ಚೇಸ್ ಮಾಡುವ ಅಂತ ಡಿಮಾರ್ಟಿಗೆ ಬಂದ್ವಿ. ಅಲ್ಲಿ ಕೆಲವು ಐಟಮ್ಸ್ ಅಂದರೆ ಮನೆಗೆ ಬೇಕಾಗುವ ಐಟಮ್ಸ್ ಎಲ್ಲ ತುಂಬ ಆಫರ್ಸಲ್ಲಿತ್ತು. ಹಾಗಾಗಿ ಅಲ್ಲಿಂದ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿಕೊಂಡು ರಿಟರ್ನ್ ಹೊರಟದ್ದು ನಾವು ಮನೆಗೆ. ನಾವು ಬರುವಾಗಲ್ಲ ಅಲ್ಲಿ ಕಾರ್ಯಕ್ರಮಗಳು ಮತ್ತು ಮೆರವಣಿಗೆಲ್ಲ ನಡೀತಾ ಇತ್ತು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಪುರುಷರ ಕಟ್ಟೆದು ಗಣೇಶೋತ್ಸವ. ಪುರುಷರ ಕಟ್ಟೆಯದ್ದು ಪ್ರೋಗ್ರಾಮ್ಸ್ ಎಲ್ಲ ಮುಗಿಸಿ ಬರುವಾಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗಣಪತಿನ ಕೂರಿಸ್ತಾರೆ. ಜಸ್ಟ್ ಒಂದೇ ದಿವಸದ್ದು ಪ್ರೋಗ್ರಾಮ್ ಅದು. ಅದರ ಮೆರವಣಿಗೆ ನಡೀತಾ ಇತ್ತು. ಹಾಗೆ ಫುಲ್ ಬ್ಲಾಕ್ ಆಗಿತ್ತು. ಹಾಗೆ ಆ ಕಾರ್ಯಕ್ರಮನ ಮುಗಿಸಿ ರಿಟರ್ನ್ ಮನೆಗೆ ವಾಪಸ್ಸಾದ್ವಿ. ಫ್ರೆಂಡ್ಸ್, ನನ್ನ ಇವತ್ತಿನ ಬ್ಲಾಗ್ ಇಷ್ಟೇ. ಯಾರೆಲ್ಲ ದಿವ್ಯಾ ಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.